ಭಾರತವನ್ನು ವಿರೋಧಿಸೋದು ಅಥವಾ ಭಾರತದ ಶತ್ರುತ್ವವನ್ನು ಕಟ್ಕೊಳ್ಳೋದು ಸುಲಭದ ಮಾತಲ್ಲ ಅನ್ನೋದನ್ನು ಇದೀಗ ಜಾಗತಿಕ ಮಟ್ಟದಲ್ಲಿ ಬಹುತೇಕ ದೇಶಗಳು ಒಪ್ಕೊಂಡಿವೆ. ಅಮೆರಿಕ, ಚೀನಾ ಕೂಡ ಈ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ನಡುವೆ ಮಾಲ್ಡೀವ್ಸ್ನಲ್ಲಿ ನೂತನ ಅಧ್ಯಕ್ಷರಾಗಿ ಬಂದ ಮೇಲೆ ಮೊಹಮ್ಮದ್ ಮುಯಿಜು ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಅನ್ನೇ ಶುರು ಮಾಡಿಬಿಟ್ಟಿದ್ರು. ಇದಾಗಿ ಕೆಲವೇ ದಿನಗಳು, ಒಂದೂವರೆ ವರ್ಷ, ಇದೀಗ ಖುದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಲ್ಡೀವ್ಸ್ಗೆ ಬನ್ನಿ ಅನ್ನೋ ಆಹ್ವಾನ ಬಂದಿದೆ. 2 ದಿನದ ಪ್ರವಾಸವನ್ನು ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡಿದ್ದಾರೆ. ಮಾಲ್ಡೀವ್ಸ್ನ 60ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದಾರೆ. ಇಂಡಿಯಾ ಔಟ್ ಎನ್ನುತ್ತಿದ್ದ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಈಗ ಇಂಡಿಯಾ ವೆಲ್ಕಮ್ ಅಂತಿದ್ದಾರೆ. ಇಡೀ ವಿಶ್ವವೇ ಭಾರತಕ್ಕೆ ಊಗೆ ಊಗೆ ಅನ್ನುತ್ತಿದೆ. ಭಾರತದ ಜೊತೆ ಸ್ನೇಹ ಬೆಳೆಸಲು ರಷ್ಯಾ, ಅಮೆರಿಕ, ಯುಕೆ, ಜರ್ಮನಿ, ಚೀನಾ ಸೇರಿದಂತೆ ದೊಡ್ಡ ದೊಡ್ಡ ರಾಷ್ಟ್ರಗಳೇ ನಾ ಮುಂದು ತಾ ಮುಂದು ಎನ್ನುತ್ತಿದೆ. ಹೀಗಿರುವಾಗ ಯಕಶ್ಚಿತ್ ಮಾಲ್ಡೀವ್ಸ್ ಅಧ್ಯಕ್ಷರು ಭಾರತ ವಿರೋಧಿ ನೀತಿ ಅನುಸರಿಸಿ ಚೀನಾದ ತೊಡೆ ಮೇಲೇರಿ ಕೂತಿದ್ದರು. ಆದರೆ ಚಪ್ಪಟೆ ಮೂಗಿದ ಕ್ಷಿ ಜಿನ್ಪಿಂಗ್ ಮುಂದೆ ಸಾಲಕ್ಕಾಗಿ ಭಿಕ್ಷಾ ಪಾತ್ರೆ ಹಿಡಿದಾಗ ಹಚ್ಚ ಅಂತ ಓಡಿಸಿದ್ರಂತೆ. ಆಗ್ಲೇ ಮೊಹಮ್ಮದ್ ಮುಯಿಜುಗೆ ಬುದ್ಧಿ ಬಂದಿದೆ. ಮಾಲ್ಡೀವ್ಸ್ನ 60ನೇ ಸ್ವಾತಂತ್ರ್ಯೋತ್ಸವಕ್ಕೆ ಮೋದಿ ಅವರನ್ನ ಕರೆಸಿ ಆತಿಥ್ಯ ವಹಿಸಿದ್ದಾರೆ. ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರಂತೆ ಅನ್ನೋ ಹಾಗಾಗಿದೆ ಮಾಲ್ಡೀವ್ನ ಪರಿಸ್ಥಿತಿ. ಭಾರತದ ವಿರುದ್ಧ ಮಾತನಾಡುವ ಮೂಲಕ ಮಾಲ್ಡೀವ್ಸ್ ತನ್ನ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಂಡಿದೆ. ಬುದ್ಧಿ ಬಂದ ಬಳಿಕ ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸಿ ಭಾರತವನ್ನ ಹಾಡಿ ಹೊಗಳೋ ಸ್ಥಿತಿಗೆ ಬಂದಿದ್ದಾರೆ ಮೊಹಮ್ಮದ್ ಮುಯಿಜು. We are delighted to reciprocate that friendship and goodwill in the spirit of the close ties between our two nations. Excellency, first of all, let me convey my heartiest congratulations to Your Excellency on becoming the second longest serving Prime Minister of India today. This remarkable milestone, 4,078 consecutive days in office, is a testament to your unwavering commitment to public service. ಭಾರತ ಮಾಲ್ಡೀವ್ಸ್ 6 ಒಪ್ಪಂದಗಳಿಗೆ ಅಂಕಿತ ಹಾಕಿವೆ. ಮೀನುಗಾರಿಕೆ, ಜಲಚರ ಸಾಕಣೆ, ಹವಾಮಾನ ರಕ್ಷಣೆ, ಡಿಜಿಟಲ್ ಮೂಲಸೌಕರ್ಯ, UPI ಮತ್ತು ಭಾರತೀಯ ಔಷಧದ ಬಗ್ಗೆ ಒಪ್ಪಂದ ನಡೆದಿವೆ. ಜೊತೆಗೆ ಮಾಲ್ಡೀವ್ಸ್ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 4,850 ಕೋಟಿ ಸಾಲ ನೀಡಲು ಭಾರತ ಮುಂದಾಗಿದೆ. भारत और मालदीव अपने राजनयिक संबंधों के भी 60 साल मना रहे हैं, परंतु हमारे संबंधों की जड़ें इतिहास से भी पुरानी है और समुद्र जितनी गहरी है. ಮೋದಿ ಭೇಟಿ ಭಾರತದ ನೆರೆಹೊರೆಯವರು ಮೊದಲು ಎಂಬ ನೀತಿಗೆ ಬಲ ತುಂಬಿದ್ದು ಹಿಂದೂ ಮಹಾಸಾಗರದಲ್ಲಿ ಶಾಂತಿ ಮತ್ತು ಸ್ಥಿರತೆ ಹೆಚ್ಚಿಸಲು ಒತ್ತು ನೀಡಿದೆ. ಮುಯಿಜು ಮಾತುಗಳು ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಾಲ್ಡೀವ್ಸ್ಗೆ ಭಾರತ ಅನಿವಾರ್ಯ ಯಾಕೆ ಅನ್ನೋ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮಾಲ್ಡೀವ್ಸ್ ಹೆಚ್ಚಾಗಿ ಪ್ರವಾಸೋದ್ಯಮವನ್ನು ಅವಲಂಬಿಸಿರ್ತಕ್ಕಂಥ ದೇಶ. ಹೀಗಾಗಿ ಕೊರೋನಾ ಕಾಲದಿಂದಲೂ ಕೂಡ ಮಾಲ್ಡೀವ್ಸ್ನ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲೇ ಇದೆ. ಕಳೆದ ವರ್ಷವಂತೂ ಮಾಲ್ಡೀವ್ಸ್ ಸಂಪೂರ್ಣವಾಗಿ ದಿವಾಳಿಯಾಗೋ ಹಂತಕ್ಕೆ ಹೋಗಿ ತಲುಪಿತ್ತು. ಇದಕ್ಕೆ ಉದಾಹರಣೆ ಅಂದರೆ ಮಾಲ್ಡೀವ್ಸ್ನ ವಿದೇಶಿ ವಿನಿಮಯ ಮೀಸಲು $44 ಕೋಟಿ ಕುಸಿತಿತ್ತು. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ 1.5 ತಿಂಗಳಿಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕಷ್ಟೇ ಮಾಲ್ಡೀವ್ಸ್ನ ಬಳಿಯಲ್ಲಿ ಹಣ ಉಳಿದಿತ್ತು. ಇದು ಮಾಲ್ಡೀವ್ಸ್ನ ಆರ್ಥಿಕ ಪರಿಸ್ಥಿತಿ ಕಳೆದ ವರ್ಷ. ಆಗ ಮಾಲ್ಡೀವ್ಸ್ನ ಸಹಾಯಕ್ಕೆ ಬಂದದ್ದೇ ಭಾರತ. ಮಾಲ್ಡೀವ್ಸ್ನಲ್ಲಿ ಭಾರತದ ಸಹಾಯದಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಈಗೇನು 2 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಬರೋಬ್ಬರಿ $565 ಮಿಲಿಯನ್ ಕ್ರೆಡಿಟ್ ಲೈನ್ ಅಂದರೆ ಸಾಲವನ್ನು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾಲ್ಡೀವ್ಸ್ಗೆ ಕೊಡೋ ಒಪ್ಪಂದ ಕೂಡ ಆಗಿದೆ 2 ದೇಶಗಳ ನಡುವೆ. ಇದರ ಜೊತೆಯಲ್ಲೇ ಭಾರತದ ಜೊತೆ
ಉತ್ತಮ ಸಂಬಂಧ ಇದ್ದರೆ ಮಾಲ್ಡೀವ್ಸ್ಗೆ ಒಳ್ಳೆಯದು ಅನ್ನೋದು ತಡವಾಗಿ ಆದರೂ ಅಲ್ಲಿನ ಅಧ್ಯಕ್ಷರಿಗೆ ನೆನಪಾಗಿದೆ. ಮಾಲ್ಡೀವ್ಸ್ ಆರ್ಥಿಕತೆಗೆ ಪ್ರವಾಸೋದ್ಯಮ ಸಿಂಹಪಾಲು. 28% ಕೊಡುಗೆಯನ್ನು ಕೊಡುತ್ತೆ ಪ್ರವಾಸೋದ್ಯಮ. ಮಾಲ್ಡೀವ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಕ್ಕೆ ಹೋಗೋರು ಭಾರತೀಯರು ಕೈ ಕೊಟ್ಟರೆ ಮಾಲ್ಡೀವ್ಸ್ ಬೀದಿಗೆ ಬರುತ್ತೆ. ಇದೇ ಕಾರಣಕ್ಕೆ ಭಾರತದ ಕಾಲು ಹಿಡಿದಿದ್ದಾರೆ ಅಲ್ಲಿನ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಭಾರತವನ್ನ ವಿರೋಧಿಸೋದು ಅಥವಾ ಭಾರತದ ಶತ್ರುತ್ವವನ್ನ ಕಟ್ಟಿಕೊಳ್ಳೋದು ಸುಲಭದ ಮಾತಲ್ಲ ಅನ್ನೋದನ್ನ ಇದೀಗ ಜಾಗತಿಕ ಮಟ್ಟದಲ್ಲಿ ಬಹುತೇಕ ದೇಶಗಳು ಒಪ್ಕೊಂಡಿವೆ. ಅಮೆರಿಕ, ಚೀನಾ ಕೂಡ ಈ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ನಡುವೆ ಮಾಲ್ಡೀವ್ಸ್ನಲ್ಲಿ ನೂತನ ಅಧ್ಯಕ್ಷರಾಗಿ ಬಂದ ಮೇಲೆ ಮೊಹಮ್ಮದ್ ಮೊಯಿಜು ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಅನ್ನೇ ಶುರು ಮಾಡಿಬಿಟ್ಟಿದ್ರು. ಇದಾಗಿ ಕೆಲವೇ ದಿನಗಳು, ಒಂದೂವರೆ ವರ್ಷ, ಇದೀಗ ಖುದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಲ್ಡೀವ್ಸ್ಗೆ ಬನ್ನಿ ಅನ್ನೋ ಆಹ್ವಾನ ಬಂದಿದೆ. 2 ದಿನದ ಪ್ರವಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡಿದ್ದಾರೆ. ಮಾಲ್ಡೀವ್ಸ್ನ 60ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದಾರೆ. ಇಂಡಿಯಾ ಔಟ್ ಎನ್ನುತ್ತಿದ್ದ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಈಗ ಇಂಡಿಯಾ ವೆಲ್ಕಮ್ ಅಂತಿದ್ದಾರೆ. ಇಡೀ ವಿಶ್ವವೇ ಭಾರತಕ್ಕೆ ಊಗೆ ಅನ್ನುತ್ತಿದೆ. ಭಾರತದ ಜೊತೆ ಸ್ನೇಹ ಬೆಳೆಸಲು ರಷ್ಯಾ, ಅಮೆರಿಕ, ಯುಕೆ, ಜರ್ಮನಿ, ಚೀನಾ ಸೇರಿದಂತೆ ದೊಡ್ಡ ರಾಷ್ಟ್ರಗಳೇ ನಾ ಮುಂದು ಎನ್ನುತ್ತಿದೆ. ಹೀಗಿರುವಾಗ ಯಕಶ್ಚಿತ್ ಮಾಲ್ಡೀವ್ಸ್ ಅಧ್ಯಕ್ಷರು ಭಾರತ ವಿರೋಧಿ ನೀತಿ ಅನುಸರಿಸಿ ಚೀನಾದ ತೊಡೆ ಮೇಲೇರಿ ಕೂತಿದ್ದರು. ಆದರೆ ಚಪ್ಪಟೆ ಮೂಗಿದ ಕ್ಷಿ ಜಿನ್ಪಿಂಗ್ ಮುಂದೆ ಸಾಲಕ್ಕಾಗಿ ಭಿಕ್ಷಾ ಪಾತ್ರೆ ಹಿಡಿದಾಗ ಹಚ್ಚ ಅಂತ ಓಡಿಸಿದ್ರಂತೆ. ಆಗ್ಲೇ ಮೊಹಮ್ಮದ್ ಮೊಯಿಜುಗೆ ಬುದ್ಧಿ ಬಂದಿದೆ. ಮಾಲ್ಡೀವ್ಸ್ನ 60ನೇ ಸ್ವಾತಂತ್ರ್ಯೋತ್ಸವಕ್ಕೆ ಮೋದಿ ಅವರನ್ನ ಕರೆಸಿ ಆತಿಥ್ಯ ವಹಿಸಿದ್ದಾರೆ. ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರಂತೆ ಅನ್ನೋ ಹಾಗಾಗಿದೆ ಮಾಲ್ಡೀವ್ನ ಪರಿಸ್ಥಿತಿ. ಭಾರತದ ವಿರುದ್ಧ ಮಾತನಾಡುವ ಮೂಲಕ ಮಾಲ್ಡೀವ್ಸ್ ತನ್ನ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಂಡಿದೆ. ಬುದ್ಧಿ ಬಂದ ಬಳಿಕ ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸಿ ಭಾರತವನ್ನ ಹಾಡಿ ಹೊಗಳೋ ಸ್ಥಿತಿಗೆ ಬಂದಿದ್ದಾರೆ ಮೊಹಮ್ಮದ್ ಮೊಯಿಜು. We are delighted to reciprocate that friendship and goodwill in the spirit